ಆನೆಯ ಸೊಂಡಿಲು. ಬಲರಾಮ ಎಂಬ ಒಂದು ಚಿಕ್ಕ ಆನೆ ಇತ್ತು. ಅದರ ಸೊಂಡಿಲು ಇರಲಿಲ್ಲ. ಒಂದು ದಿನ ಬಲರಾಮ ಕಾಡು ಸುತ್ತಲು ಹೊರಟಿತು. ಅದಕ್ಕೆ ಒಂದು ಜಿರಾಫೆ ಸಿಕ್ಕಿತು. ಜಿರಾಫೆ ಅದರ ಸೊಂಡಿಲ ಬಗ್ಗೆ ಕೇಳಿತು. ಒಂದು ದಿನ ಅದಕ್ಕೆ ಘೇಂಡಾಮೃಗ ಸಿಕ್ಕಿತು. ಘೇಂಡಾಮೃಗ ಬಲರಾಮನಿಗೆ ತನ್ನ ಕೊಂಬುಗಳನ್ನು ತೋರಿಸಿತು. ಸ್ವಲ್ಪ ಸಮಯದ ನಂತರ ಅದಕ್ಕೆ ನೀರಿನ ಕುದುರೆ ಸಿಕ್ಕಿತು. ಅದು ಕೂಡ ಬಲರಾಮನನ್ನು ನೋಡಿ ನಕ್ಕಿತು. ಬಲರಾಮ ದುಃಖದಿಂದ ಕುಳಿತುಕೊಂಡಿತು. ಆಗ ಕಾಗೆ ಬಂದು ಏನಾಯಿತು ಎಂದು ಬಲರಾಮನಿಗೆ ಕೇಳಿತು. ಬಲರಾಮನ ಮಾತನ್ನು ಕೇಳಿ ಕಾಗೆ ಅದನ್ನು ತನ್ನ ಜೊತೆ ಕರೆದುಕೊಂಡು ಹೋಯಿತು. ಇಬ್ಬರು ಒಂದು ನದಿಯ ದಡದ ಬಳಿ ಹೋದರು. ಕಾಗೆಯು ಜೋರಾಗಿ ಕೂಗಿತು. ನದಿಯಿಂದ ಒಂದು ಮೊಸಳೆ ಹೊರಬಂದಿತು. ಬಲರಾಮ ಮೊಸಳೆಗೆ ಎಲ್ಲ ವಿಷಯವನ್ನು ಹೇಳಿತು. ನೀನು ನನಗೆ ಸಹಾಯ ಮಾಡಬಲ್ಲೆಯಾ ಎಂದು ಬಲರಾಮನು ಮೊಸಳೆಗೆ ಕೇಳಿತು. ಮೊಸಳೆ ಅದರ ಮೂಗು ಹಿಡಿದು ಎಳೆಯಿತು. ಅದರ ಮೂಗು ದೊಡ್ಡ ಸೊಂಡಿಲಾಯಿತು. ಬಲರಾಮ ಆಶ್ಚರ್ಯದಿಂದ ತನ್ನ ಸೊಂಡಿಲನ್ನು ನೋಡಿತು. ಈಗ ಅದು ಎತ್ತರದಲ್ಲಿರುವ ಹಣ್ಣುಗಳನ್ನು ಸಹ ತಿನ್ನಬಹುದು. ಸೊಂಡಿಲಿನಲ್ಲಿ ನೀರು ತುಂಬಿ ಸ್ನಾನ ಕೂಡ ಮಾಡಬಹುದು. ಈಗ ಬಲರಾಮ ತುಂಬ ಸಂತೋಷವಾಗಿದೆ.